ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಅಪರ್ಣ ನಿಮ್ಮನ್ನೆಲ್ಲ ಅಗಲಿ ಒಂದು ವಾರವೇ ಆದರೂ ಅವರನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ. ಅಪರ್ಣ ಇನ್ನಿಲ್ಲ ಅನ್ನೋದನ್ನ ಕನ್ನಡಿಗರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಪರ್ಣ ಅವರ ವ್ಯಕ್ತಿತ್ವವೇ ಅಂತಹದ್ದು. ಅಪರ್ಣ ಜೊತೆ ಒಡನಾಟ ಹೊಂದಿದವರು ಈಗಲೂ ಕೂಡ ಈ ನೋವಿಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ. ಅಪರ್ಣರನ್ನ ಮರೆಯೋದು ಅಸಾಧ್ಯ ಅನ್ನೋ ಮಾತನ್ನೇ ಹೇಳ್ತಿದ್ದಾರೆ. ಆತ್ಮೀಯರೇ, ಅಪರ್ಣ ನಿಧನರಾದ ಒಂದು ವಾರದ ಬಳಿಕ ಒಂದಿಷ್ಟು ಸತ್ಯ ಕಥೆಗಳು ಹೊರಬೀಳ್ತಾ ಇದೆ. ತಮಗೆ ಇಂತಹದೊಂದು ಕ್ಯಾನ್ಸರ್ ಕಾಯಿಲೆ ಇದೆ ಅನ್ನೋದು ಗೊತ್ತಿದ್ರೂ ಸಹ ಯಾರೊಬ್ಬರಿಗೂ ಹೇಳಲಿಲ್ಲ. ಯಾಕೆ? ತಮ್ಮ ಆಪ್ತ ಬಳಗದವರಿಗೂ ಸಹ ಹೇಳ್ಕೊಂಡಿರಲಿಲ್ಲ. ಅಷ್ಟೇ ಯಾಕೆ, ಪಕ್ಕದ ಮನೆಯವರ ಬಳಿಯೂ ಸುಳ್ಳು ಹೇಳಿದ್ರಂತೆ. ಇದೆಲ್ಲದರ ಬಗ್ಗೆ ಅವರೇ ಒಂದೊಂದು ಕತೆ ಹೇಳ್ತಾ ಇದ್ರು. ಹಾಗಾದ್ರೆ ಅಪರ್ಣ ತಮ್ಮ ಕಾಯಿಲೆ ಬಗ್ಗೆ ಹೇಳದೇ ಇದ್ದಿದ್ದಕ್ಕೆ ಕಾರಣ ಏನು? ತಮಗೆ ಪ್ರಾಣವೇ ಕಿತ್ತು ತಿನ್ನುವಂತ ನೋವಿದ್ರೂ ಸಹ ಇನ್ನೊಬ್ಬರ ನೋವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಈ ಜೀವದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, 2022 ಜುಲೈ ಅಂದರೆ ಸರಿಯಾಗಿ ಇದೇ ತಿಂಗಳಿಗೆ 2 ವರ್ಷದ ಹಿಂದಿನ ಕಥೆ ಇದು. 2 ವರ್ಷದ ಹಿಂದೆ ಇದೇ ತಿಂಗಳು ಬರೋವರೆಗೂ ಅಪರ್ಣ ಇದ್ದಿದ್ದೇ ಬೇರೆ, ಆಮೇಲೆ ಅವರ ಬದುಕಲ್ಲಿ ಆಗಿದ್ದೇ ಬೇರೆ. 2022ರಲ್ಲಿ ಜುಲೈ ತಿಂಗಳು ಬರೋವರೆಗೂ ಮಗುವಿನಂತೆ ನಲಿದಾಡ್ತಾ ಇದ್ರು. ಇವರು ಎಲ್ಲಿರ್ತಾರೋ ಅಲ್ಲೆಲ್ಲ ನಗು, ಒಂದಿಷ್ಟು ಹಿತವಚನ, ಇದರ ಜೊತೆಗೆ ಕನ್ನಡದ ಕಂಪು, ಗಂಡ, ಸ್ನೇಹಿತರು, ತಮ್ಮ ಅಚ್ಚುಮೆಚ್ಚಿನ ನಿರೂಪಣೆ. ಇಷ್ಟೇ ಇವರ ಬದುಕಾಗಿತ್ತೋ. ಆದರೆ ಇವ್ರ ಮೇಲೆ ಅದ್ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. 2022ರ ಜುಲೈನಲ್ಲಿ ಆರೋಗ್ಯ ಹದಗೆಡುತ್ತೆ. ಇದೇ ಮಾಮೂಲಿ ಸಮಸ್ಯೆ ಅಂತ ಮೊದಲು ನಿರ್ಲಕ್ಷ್ಯ ಮಾಡ್ತಾರೆ. ಬಳಿಕ ಸ್ವಲ್ಪ ಆರೋಗ್ಯದ ಸ್ಥಿತಿ ಹೆಚ್ಚಾಗಿ ಕಾಡೋದಕ್ಕೆ ಶುರುವಾಗ್ತಾ ಇದ್ದಂತೆ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ. ಆಗಲೇ ಗೊತ್ತಾಗಿದ್ದು ಅಪರ್ಣಾಗೆ ಇಂತಹದ್ದೊಂದು ಹೆಮ್ಮಾರಿ ಕಾಯಿಲೆ ಅಂಟುಕೊಂಡಿದೆ ಅಂತ. ಅದು ಸಹ 4ನೇ ಸ್ಟೇಜ್ಗೆ ಹೋಗಿ ನಿಂತಿದೆ ಅಂತ. ಆತ್ಮೀಯರೇ, ಕ್ಯಾನ್ಸರ್ ಅನ್ನೋ ಹೆಮ್ಮಾರಿ ಫಸ್ಟ್ ಸ್ಟೇಜ್ನಲ್ಲೋ ಅಥವಾ ಸೆಕೆಂಡ್ ಸ್ಟೇಜ್ನಲ್ಲೋ ಇದ್ದಿದ್ರೆ ಇನ್ನೂ ಒಂದಿಷ್ಟು ವರ್ಷ ಕಾಲ ಬದುಕ್ತಾ ಇದ್ರು. ಆದರೆ ಪಾಪಿ ಕಾಯಿಲೆ ಸಣ್ಣ ಸುಳಿವನ್ನು ಕೊಡದೆ ಇಡೀ ಶ್ವಾಸಕೋಶವನ್ನೇ ಆವರಿಸಿತ್ತು. ಅಪರ್ಣಾಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ್ದು ಕೊನೆ ಹಂತದಲ್ಲಿದ್ದಾಗ ಆಗ ವೈದ್ಯರು ಸಹ ಕೈ ಚೆಲ್ಲಿ ಕುಳಿತಿದ್ರು. ನಮ್ಮದೇನಿಲ್ಲ, ಏನಿದ್ರು ಆ ಭಗವಂತನ ಆಟ ಅಷ್ಟೇ ಅಂದಿದ್ರು. ನಿಮಗೆಲ್ಲ ಗೊತ್ತಿರುವಂತೆ ವೈದ್ಯರು ಕೇವಲ 6 ತಿಂಗಳ ಗಡುವು ನೀಡಿದ್ರು. ಇಲ್ಲಿಂದಲೇ ನೋಡಿ ಅಪರ್ಣ ಅವರ ಜೀವನದ ಹೋರಾಟ ಶುರುವಾಗಿದ್ದು. ಸುಮಾರು 2 ವರ್ಷಗಳ ಕಾಲ ಅವಿರತ ಹೋರಾಟ ನಡೆಸಿದ್ರು. ಆದರೆ ಕೊನೆಗೆ ಅದನ್ನ ಗೆಲ್ಲೋದಕ್ಕೆ ಆಗಲೇ ಇಲ್ಲ. ಆತ್ಮೀಯರೇ, ಇದೆಲ್ಲದರ ಮಧ್ಯೆ ಒಂದಿಷ್ಟು ಘಟನೆಗಳು ನಡೆದ್ವು. ನಟಿ ಅಪರ್ಣಾಗೆ ಕ್ಯಾನ್ಸರ್ ಬಂತು ಅನ್ನೋ ಕಾರಣ ತುಂಬಾನೇ ದೊಡ್ಡ ಟ್ರೀಟ್ಮೆಂಟ್ ಮಾಡಲಾಗಿತ್ತು. ಅದರಲ್ಲೂ ಕ್ಯಾನ್ಸರ್ ರೋಗಿಗಳಿಗೆ ಮಾಡೋ ಕಿಮೋಥೆರಪಿ ಅನ್ನೋದು ಬೆಂಕಿಯಲ್ಲಿ ಅದ್ದಿ ಎತ್ತಿದಂತೆ ಇಡೀ ದೇಹದ ಚಿತ್ರಣವೇ ಬದಲಾಗಿ ಹೋಗುತ್ತೆ. ದಿನೇ ಕೂದಲು ಉದುರೋದಕ್ಕೆ ಶುರುವಾಗುತ್ತೆ. ಅಪರ್ಣಾಗೂ ಇದೇ ಸಮಸ್ಯೆ ಕಾಡಿತ್ತು. ಹೀಗಾಗಿ ಕೂದಲು ಕಟ್ ಮಾಡಿಸಿದ್ರು. ದೇಹದೊಳಗಿರೋ ಕಾಯಿಲೆಯನ್ನ ಮುಚ್ಚಿಡಬಹುದು. ಜನರಿಗೆ ಕಾಣುವಂತಹದನ್ನ ಎಷ್ಟು ದಿನ ಅಂತ ಮುಚ್ಚಿಡೋದಕ್ಕೆ ಆಗುತ್ತೆ ಅಲ್ವಾ? ಕೂದಲು ಕಟ್ ಮಾಡಿದ್ರಿಂದ ಅಪರ್ಣಾ ಅವರ ಹಾವಭಾವವೇ ಬದಲಾಗಿತ್ತು. ಪಕ್ಕದ ಮನೆಯವರಿಂದ ಹಿಡಿದು ಆಪ್ತ ಸ್ನೇಹಿತರವರೆಗೂ ಇದೇ ಕೂದಲಿನ ಬಗ್ಗೆ ಪ್ರಶ್ನೆ ಹೇಳೋದಕ್ಕೆ ಶುರುವಾದ್ವು. ಅಪರ್ಣಾ ಯಾಕೆ ಕೂದಲು ಕಟ್ ಮಾಡಿಸಿದ್ದಾರೆ, ಏನಾಯ್ತು, ಏನಾದರೂ ಸಮಸ್ಯೆನಾ ಅಂತ ಮೇಲಿಂದ ಮೇಲೆ ಪ್ರಶ್ನೆ ಬರೋದಕ್ಕೆ ಶುರುವಾಗುತ್ತೆ. ಆದರೆ ಅಪರ್ಣಾ ಆಗಲಿ ಅವರ ಪತಿ ನಾಗರಾಜ್ ವಸ್ತಾರೆಯಾಗಲಿ ಯಾವುದೇ ಕಾರಣಕ್ಕೂ ಸತ್ಯ ಹೇಳುವ ಧೈರ್ಯ ಮಾಡಲ್ಲ. ಅವಳ ತಲೆಯಲ್ಲಿ ಡ್ಯಾಂಡ್ರಫ್ ಆಗಿ ಅಲರ್ಜಿ ಆಗ್ತಾ ಇದೆ, ಹೀಗಾಗಿ ಕೂದಲು ಕಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬಹುತೇಕರು ಇದು ಇರಬಹುದು ಅಂತ ನಂಬ್ತಾರೆ. ಆತ್ಮೀಯರೇ, ನಟಿ ಶ್ವೇತಾ ಚಂಗಪ್ಪ ಹಾಗೂ ಅಪರ್ಣಾ ಅವರದ್ದು ಸುಮಾರು 10 ರಿಂದ 12 ವರ್ಷದ ಸ್ನೇಹ. ಮಜಾ ಟಾಕೀಸ್ನಲ್ಲಿ ಪರಿಚಯ ಆದವರು. ಅಕ್ಕ ತಂಗಿಗಿಂತ ಹೆಚ್ಚಾಗಿ ಹೋಗಿದ್ರು. ಪ್ರತಿನಿತ್ಯವೂ ಫೋನ್ನಲ್ಲಿ ಮಾತನಾಡ್ತಾ ಇದ್ರು. ದಿನಕ್ಕೆ 1 ಬಾರಿಯಾದರೂ ಫೋನ್ನಲ್ಲಿ ಮಾತನಾಡಬೇಕಿತ್ತಂತೆ. ಅಷ್ಟರ ಮಟ್ಟಿಗೆ ಆತ್ಮೀಯತೆ ಬೆಳೆಸ್ಕೊಂಡಿದ್ರು. ಆದರೆ ಅಪರ್ಣಾಗೆ ಯಾವಾಗ ಕ್ಯಾನ್ಸರ್ ಕಾಯಿಲೆ ಅಂಟ್ಕೊಳ್ಳುತ್ತೋ ಶ್ವೇತಾ ಚಂಗಪ್ಪರಿಂದ ಅಪರ್ಣ ನಿಧಾನವಾಗಿ ದೂರ ಆಗ್ತಾರೆ. ಶ್ವೇತಾರನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಶ್ವೇತಾ ಚಂಗಪ್ಪ ಎಷ್ಟೇ ಫೋನ್ ಮಾಡಿದ್ರೂ ಪಿಕ್ ಮಾಡ್ತಾ ಇರಲಿಲ್ಲ, ಕಾಂಟ್ಯಾಕ್ಟ್ಗೂ ಸಿಗ್ತಾ ಇರಲಿಲ್ಲ. ಯಾಕಿಗೆ ಅಂತ ಯೋಚನೆ ಮಾಡಿದ್ರೂ ಉತ್ತರ ಸಿಕ್ಕಿರಲಿಲ್ಲ. ಆದರೆ ಇದಕ್ಕೆಲ್ಲ ಉತ್ತರ ಸಿಕ್ಕಿದ್ದು ಈಗ. ಅಪರ್ಣಾಗೆ ನಟಿ ಶ್ವೇತಾ ಮೇಲೆ ಯಾವುದೇ ದ್ವೇಷ ಇರಲಿಲ್ಲ, ಅವರಿಂದ ದೂರ ಆಗಬೇಕು ಅನ್ನೋದು ಸಹ ಇರಲಿಲ್ಲ. ಆದರೆ ಅವರದ್ದು ಮಗುವಿನಂಥ ಮನಸ್ಸು. ನನಗೆ ಇಂಥ ಕಾಯಿಲೆ ಬಂದಿದೆ ಅನ್ನೋದು ಗೊತ್ತಾದರೆ ತುಂಬಾ ನೊಂದ್ಕೊಳ್ತಾರೆ.
ಹೀಗಾಗಿ ಈ ಬಗ್ಗೆ ಆಕೆಗೆ ಯಾರೂ ಹೇಳಬೇಡಿ ಅಂತ ತಮ್ಮ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ರಂತೆ. ತಮಗೆ ಎಷ್ಟೇ ನೋವಿದ್ರೂ ತಮ್ಮವರಿಗೆ ನೋವಾಗಬಾರ್ದು ಅನ್ನೋ ಈ ಜೀವ ನಿಜಕ್ಕೂ ಗ್ರೇಟ್ ಬಿಡಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.